ಈ ಹೋರಾಟವನ್ನು ಮುಂದುವರಿಸಬೇಕಂತ ಮಾತನ್ನು ನಾವು ಬೆಳಬೇಕಾಗಿದೆ ಬಂದಿದೆ. ಹಾಗಾಗಿ ಅಂಗನವಾಡಿ ನೌಕರ 4ನೇ ದಿನದ ಹೋರಾಟ ಯಶಸ್ವಿಯಾಗಲಿ. 4ನೇ ದಿನದ ಹೋರಾಟ ಯಶಸ್ವಿಯಾಗಲಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಯಾಬಿನೆಟ್ ಅಲ್ಲಿ ನಮ್ಮ ಸಮಸ್ಯೆ ಬಗ್ಗೆ ಮಾತು ಆಡಲೇಬೇಕು. ಮಾನ್ಯ ಸಚಿವರು ನಮ್ಮ ಸಮಸ್ಯೆ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಲೇಬೇಕು. ನಾವು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಾವೆಲ್ಲ ಇಡೀ ಹೈದರಾಬಾದ್ ಕರ್ನಾಟಕದ 7 ಜಿಲ್ಲೆಗಳ ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕಾ ಖರ್ಗೆ ಅವರ ಮನೆ ಮುಂದೆ ಸೇಡಂ ಶಾಬಾದ್ ಚಿಂಚೋಳಿ ತಾಲೂಕಿನ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಇಲ್ಲಿದ್ದೀವಿ. ಮತ್ತ ಅಲ್ಲಂಪ್ರಭು ಪಾಟೀಲ್, ಚಂದ್ರಪ್ರಕಾಶ್ ಪಾಟೀಲ್ ಮತ್ತು ಅಜಯ್ ಸಿಂಗ್ ಅವ್ರ ಮನೆ ಮುಂದೆನೂ ಸಹ ಇಡೀ ಜಿಲ್ಲೆಯ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಸಹ ಒಂದು ಹೋರಾಟ ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೀವಿ. ಏನು ಹೋರಾಟ ಅಂತಂದ್ರ ನಾವು 1975 ನಮ್ದು ICDS ಸ್ಕೀಮ್ ಚಾಲು ಆಗ್ಯದ. ಅದರಲ್ಲಿ ಶಾಲಾ ಪೂರ್ವ ಶಿಕ್ಷಣವು ಸಹ ಒಂದು ಸೇವೆ ಇದೆ. ಶಾಲಾ ಪೂರ್ವ ಶಿಕ್ಷಣ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಒಂದು ರೂಢಿಗತವಲ್ಲದ ಶಾಲಾ ಪೂರ್ವ ಶಿಕ್ಷಣ, ಮಕ್ಕಳಿಗೆ ಆಟದ ಮೂಲಕ ಪಾಠ ಆಗ್ಬೇಕಂತೇಳಿ ಒಂದು ಶಾಲಾ ಪೂರ್ವ ಶಿಕ್ಷಣವನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದರಿಂದ ಮಕ್ಕಳ ಶಾಲಾ ಬಿಡುವಿಕೆ ಪ್ರಮಾಣ ಮತ್ತು ಶಿಕ್ಷಣದಲ್ಲಿ ಕಲಿಕೆಯ ಪ್ರಗತಿನೂ ಸಹ ಇವತ್ತು ಆಗ್ಯದ. ಆದ್ರೆ ಸರ್ಕಾರದವರು ಇವತ್ತ 10th ನಲ್ಲಿ ರಿಸಲ್ಟ್ ಸರಿ ಬಂದಿಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ಅಂತೇಳಿ ಒಂದ್ ನವನ ಮಾಡಿ ಏನ್ ಮಾಡ್ಯಾರ, ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲೇನೆ UKG LKG ಅನ್ನ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅಂತೇಳಿ ಮುಂದಾಗ್ಯಾರ. ಇವತ್ತು ಸರ್ಕಾರಿ ಶಾಲೆಗಳ ಅವಸ್ಥೆ ನೋಡ್ಬೇಕು, ಅಲ್ಲಿ ಶಿಕ್ಷಕರಿಲ್ಲ, ಕಟ್ಟಡದ ವ್ಯವಸ್ಥೆ ಸರಿ ಇಲ್ಲ. ಮತ್ತ ಇವತ್ತೊಂದು ಮಗು 10th ಅಲ್ಲಿ ಹೆಚ್ಚು ರಿಸಲ್ಟ್ ಬರ್ಬೇಕಂದ್ರೆ ಬರೀ UKG LKG ಅಲ್ಲಿ ಕಲ್ತದ್ದನ್ನೇ ಮಾತ್ರ ಅದು 10th ನಲ್ಲಿ ಬರೆಯಂಗಿಲ್ಲ. ಮುಂದುವರೆದಂತ ಶಿಕ್ಷಣವನ್ನು ಮಗುವಿಗೆ ಒಳ್ಳೆ ರೀತಿ ಶಿಕ್ಷಣ ಸಿಕ್ಕಾಗ ಮಾತ್ರ ಏನಾಗ್ತದಂತಂದ್ರೆ ಅಲ್ಲಿ ಮಗು ಒಂದು ಒಳ್ಳೆ ರೀತಿಯಂತ ಶಿಕ್ಷಣ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ಲೋಪದೋಷ ಎಲ್ಲೆಗ್ಯಾವ ಅಂತೇಳಿ ಅಲ್ಲಿ ಕಂಡುಹಿಡಿಯೋದು ಬಿಟ್ಟು ಇವತ್ತು ಅಂಗನವಾಡಿ ಕೇಂದ್ರದಿಂದ ಮಕ್ಕಳನ್ನ ಕಸ್ಕೊಳ್ಳುವಂತ ಹುನ್ನಾರ ಮಾಡ್ತಾ ಇದ್ದಾರೆ ಇವರು. ಇವ್ರು ಮಾಡಿರ್ತಕ್ಕಂಥ ಈ ನೀತಿ ಸರಿಯಲ್ಲ. ಏನಿದ್ರೇನು ಇದೇ ಏನ್ ನೀವು UKG LKG ಮಾಡ್ಬೇಕಂತ ಹೊಂಟ್ರಿ, ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಬೇಕಂತ ಹೊಂಟಿರಲ್ಲ, ಅದೇ ಅನುದಾನವನ್ನ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಕೊಡ್ಬೇಕು. ನಮ್ಮ ಮಕ್ಕಳಿಗೆ ಹೆಚ್ಚು ಕಲಿಕೆಗೆ ಅವಕಾಶ ಸಿಗ್ತಕ್ಕಂತ ಒಂದು ಸೌಲಭ್ಯವನ್ನು ಕೊಟ್ಟು ಅಂಗನವಾಡಿಯನ್ನ ಮುಂದುವರಿಸಬೇಕು, ICDS ಅನ್ನ ಗಟ್ಟಿಗೊಳಿಸ್ಬೇಕಂತಕ್ಕಂತ ಇವತ್ತು ನಮ್ಮ ಬೇಡಿಕೆಯನ್ನ ನಾವು ಇಲ್ಲಿ ಇಟ್ಕೊಂಡು ಹೋರಾಟ ಮಾಡಿದ್ದೀವಿ. ನಾವು 4 ದಿವಸ ಆಯ್ತು ಇಲ್ಲಿ ಬಂದು ಕುಂತ್ಕೇಸಿ ನಮ್ದು ಯಾರೋ ಒಂದು ಮನವಿ ಪತ್ರ ಒಯ್ದೇ ಇದ್ರೂ ಪರವಾಗಿಲ್ಲ, ನಮ್ ಬೇಡಿಕೆ ಏನದ ಕ್ಯಾಬಿನೆಟ್ ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ಬೇಕಂತೇಳಿ ಇತ್ತು. ಇವತ್ತಿನ ತನಕ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆದದ, ಅಲ್ಲಿ ಮಾತಾಡ್ತಾರಂತ ಹೇಳ್ಯಾರ. ಅಲ್ಲಿಂದ ಏನು ಒಂದು ನಮಗ್ ಮಾಹಿತಿ ಸಿಗ್ತದೋ ಆ ಮಾಹಿತಿ ಆಧಾರ ಮೇಲೆ ನಮ್ಮ ಬೇಡಿಕೆ ಈಡೇರಿದ್ರೆ ನಮ್ಮ ಹೋರಾಟ ಇಲ್ಲಿಗೆ ಮುಕ್ತಾಯ ಆಗ್ತದ. ಇಲ್ಲ ಅಂತಂತಂದ್ರೆ ನಾವು ಮತ್ತೆ ಹೋರಾಟವನ್ನ ಮುಂದುವರಿಸಬೇಕಾಗ್ತದ ಅಂತೇಳಿ ಹೇಳ್ತೀವಿ ಸರ್. ದೇವಮ್ಮ, ಅಂಗನವಾಡಿ ನೌಕರ ಸಂಘದ ತಾಲೂಕಾ ಅಧ್ಯಕ್ಷ. ವರ್ಷಗಳ ಅನುಭವ ಇರುವ ನಮ್ಮನ್ನು ಕಡೆಗಣಿಸುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ.